ಇರಾನ್ ಹಾಗೂ ಅಮೆರಿಕ ನಡುವೆ ಮತ್ತೆ ಭೀಕರ ಯುದ್ಧ ಏರ್ಪಟ್ಟಿದ್ದು. ಅಪಾಚೆ ಹೊಡೆದುರುಳಿಸಿದ್ದಕ್ಕೆ ಡೊನಾಲ್ಡ್ ಟ್ರಂಪ್ ಇದೀಗ ಕೆಂಡಾಮಂಡಲರಾಗಿದ್ದಾರೆ. ಇರಾನ್ನ ಹಲವು ನಗರಗಳ ಮೇಲೆ ಅಮೆರಿಕ ದಾಳಿಯನ್ನ ಮುಂದುವರೆಸಿದ್ದು, ಅಮೆರಿಕದ ದಾಳಿಯ ತೀವ್ರತೆಗೆ ಇರಾನ್ನಿಂದಲೂ ಕೂಡ ಪ್ರತೀಕಾರವನ್ನ ತೀರಿಸಿಕೊಳ್ಳಲಾಗ್ತಾ ಇದೆ. ಅಮೆರಿಕದ ಯುದ್ಧ ನೌಕೆ ಸೇನೆ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನು ಮುಂದುವರೆಸಿದ್ದು, ಅತ್ಯಾಧುನಿಕ ಮಿಸೈಲ್ಗಳ ಮೂಲಕ ಭಾರೀ ದಾಳಿಯನ್ನೇ ಮಾಡ್ತಾ ಇದೆ. ಖತ್ರ ಹಾಗೆ ಇಮಾದ್ ಖೈಬರ್ ಮಿಸೈಲ್ಗಳ ಬಳಕೆಯನ್ನು ಮಾಡಿಕೊಳ್ಳಲಾಗ್ತಾ ಇದ್ದು, ಅರಬ್ ರಾಷ್ಟ್ರಗಳ ಅಮೆರಿಕದ ಸೇನಾ ನೆಲೆಗಳನ್ನೇ ಹಾನಿ ಮಾಡ್ತಾರೆ. ಬಂದರ್ ಅಬ್ಬಾಸ್ ಮೇಲಿನ ದಾಳಿಗೆ ಇರಾನ್ ಪ್ರತೀಕಾರಕ್ಕೆ ಮುಂದಾಗಿರುವಂಥದ್ದು. ಇನ್ನು ಬಹ್ರೈನ್ ಮೇಲೆ ಇರಾನ್ನ ಮಿಸೈಲ್ ದಾಳಿ ಮುಂದುವರೆದಿದ್ದು, ಪ್ರಮುಖ ಸ್ಥಳಗಳಲ್ಲಿ ಎಚ್ಚರಿಕೆ ಸೈರನ್ ಕೂಡ ಮೊಳಗ್ತಾ ಇದೆ. ಸಾರ್ವಜನಿಕರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಬಹ್ರೈನ್ನ ಆಂತರಿಕ ಸಚಿವಾಲಯದಿಂದ ಸೂಚನೆಯನ್ನ ನೀಡಲಾಗಿದೆ. ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ನ ಡ್ರೋನ್ ದಾಳಿ ಮುಂದುವರೆದಿದ್ದು, ಅಮೆರಿಕದ ಸೇನಾ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮುಂದುವರೆದಿದೆ. ಶಾಹಿ ಡ್ರೋನ್ ಹಾಗೂ ಮಿಸೈಲ್ಗಳ ಮೂಲಕವೂ ಕೂಡ ದಾಳಿಯನ್ನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಹರೀಶ್ ಇದ್ದಾರೆ. ಹರೀಶ್, ಕದನ ವಿರಾಮ ಅಂತ ಹೇಳಿ ಎಲ್ಲರೂ ಕೂಡ ಒಂದು ಕಡೆ ನಿಶ್ಚಿಂತತೆಯಿಂದ ದಿನ ದೂಡ್ತಾ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿ ನಿರಂತರವಾದಂತಹ ದಾಳಿ ಇರಾನ್ ಹಾಗೂ ಅಮೆರಿಕ ನಡುವೆ ಈಗ ದೊಡ್ಡ ಮಟ್ಟದಲ್ಲಿ ದಾಳಿ ಆಗ್ತಾ ಇದೆ. ಈ ದಾಳಿಯ ತೀವ್ರತೆಗಳು ಹೇಗಿದೆ, ಏನೆಲ್ಲ ಆಗ್ತಾ ಇದೆ? ಹೌದು ಶಕುಂತಲಾ, ಏಪ್ರಿಲ್ 8ರಂದು ಅಮೆರಿಕ ಹಾಗೂ ಇರಾನ್ ನಡುವೆ ಮತ್ತು ಇಸ್ರೇಲ್ ನಡುವೆ ಯಾವುದೇ ರೀತಿಯಂಥ ದಾಳಿಗಳು ನಡಿಬಾರ್ದು ಅನ್ನುವಂತಹ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿತ್ತು. ಮತ್ತು ಇದಕ್ಕೆ ಎಲ್ಲ ರಾಷ್ಟ್ರಗಳು ಕೂಡ ಬದ್ಧವಾಗಿತ್ತು. ಆದರೆ ಇಸ್ರೇಲ್ ಇದರ ಮಧ್ಯೆ ಕಿಡಿಯನ್ನು ಹಾರಿಸಿರುವಂತಹದ್ದು, ಲೆಬನಾನ್ನ ಬೈರುತ್ ಮೇಲೆ ದಾಳಿಯನ್ನು ಮಾಡಿ ಈ ಯುದ್ಧಕ್ಕೆ ಆಹ್ವಾನವನ್ನು ಕೊಟ್ಟಿದೆ. ಮತ್ತು ಈ ಇರಾನ್ ಇದಕ್ಕೆ ಪ್ರತಿದಾಳಿಯಾಗಿ ಇಸ್ರೇಲ್ ಮೇಲೆ ನಿರಂತರ ದಾಳಿಯನ್ನು ಮಾಡಿತ್ತು. ಅದಷ್ಟೇ ಅಲ್ಲ, ಅಮೆರಿಕದ ಅಪಾಚೆ ಹೆಲಿಕಾಪ್ಟರನ್ನು ಕೂಡ ಹೊಡೆದುರುಳಿಸಿರುವಂತಹದ್ದು ಹೊರ್ಮುಜ್ ಜಲಸಂಧಿಯಲ್ಲಿ. ಈಗ ಅಮೆರಿಕದ ಅಪಾಚೆ ಹೆಲಿಕಾಪ್ಟರ್ನ ಹೊಡೆದುಡಿಸಿರೋದಕ್ಕೆ ಈಗ ಅಮೆರಿಕ ಕೆಂಡ ಕಾರ್ತಿರುವಂತಹದ್ದು ಇರಾನ್ ವಿರುದ್ಧ. ಇದನ್ನ ಪ್ರತೀಕಾರವನ್ನು ತೀರಿಸಿಕೊಳ್ಳಲೇಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇರಾನ್ ಮೇಲೆ ಏಕಾಏಕಿ ಅಮೆರಿಕ ದಾಳಿಯನ್ನು ಮಾಡಿದೆ. ಕಳೆದ ಎರಡು ತಿಂಗಳುಗಳಿಂದ ಯಾವುದೇ ರೀತಿಯಂಥ ದಾಳಿ ಪ್ರತಿದಾಳಿಗಳು ನಡೀತಾ ಇರಲಿಲ್ಲ. ಸಂಪೂರ್ಣವಾಗಿ ದಾಳಿಗಳು ನಿಂತು ಹೋಗಿದ್ದು. ಕೇವಲ ಹೊರ್ಮುಜ್ ಜಲಸಂಧಿಯಲ್ಲಿ ಮಾತ್ರ ಸಂಘರ್ಷ ಇತ್ತು. ಆದರೆ ದಾಳಿ ಮಾಡುವಂಥ ಹಂತಕ್ಕೆ ಯಾವುದು ಕೂಡ ಹೋಗಿರಲಿಲ್ಲ. ಈಗ ಅಪಾಚೆ ಹೆಲಿಕಾಪ್ಟರ್ನ ಇರಾನ್ನ ಡ್ರೋನ್ ಯಾವಾಗ ಹೊಡೆದುರುಳಿಸ್ತು, ಈಗ ಅಮೆರಿಕ ಕೂಡ ಇರಾನ್ ಮೇಲೆ ನಿರಂತರ ದಾಳಿಯನ್ನು ಮಾಡ್ತಾ ಇದೆ. ಇರಾನ್ನ ರಕ್ಷಣಾ ವ್ಯವಸ್ಥೆ ಆಗಿರ್ಬೋದು, ರಡಾರ್ ವ್ಯವಸ್ಥೆ, ಜೊತೆಗೆ ಕುಡಿಯುವ ನೀರಿನ ಘಟಕಗಳನ್ನು ಟಾರ್ಗೆಟ್ ಮಾಡಿಕೊಂಡು, ಮತ್ತು ಬಂದರುಗಳು ಮತ್ತು ದ್ವೀಪಗಳು ಇವುಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಮೆರಿಕ ದಾಳಿಯನ್ನು ಮಾಡಿದೆ. ಇರಾನ್ ಕೂಡ ಅಮೆರಿಕ ದಾಳಿಗೆ ಪ್ರತಿ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಅಮೆರಿಕದ ಮೇಲೆ ನೇರವಾಗಿ ಪ್ರತಿದಾಳಿಯನ್ನು ಇರಾನ್ ಮಾಡ್ತಾ ಇಲ್ಲ. ಅಮೆರಿಕ ಮಿತ್ರ ರಾಷ್ಟ್ರಗಳೇನಿದ್ದಾವೆ ಕೊಲ್ಲಿ ರಾಷ್ಟ್ರಗಳಲ್ಲಿ, ಅವುಗಳ ಮೇಲೆ ನಿರಂತರ ದಾಳಿಯನ್ನು ಈಗ ಇರಾನ್ ಮಾಡ್ತಾ ಇದೆ. ಬಹುಮುಖ್ಯವಾಗಿ ಕೊಲ್ಲಿ ರಾಷ್ಟ್ರಗಳಲ್ಲಿರ್ತಕ್ಕಂತಹ ಅಮೆರಿಕದ 21 ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇರಾನ್ ಈಗ ದಾಳಿ ಮಾಡ್ತಾ ಇದೆ. ಕಳೆದ 2 ತಿಂಗಳ ಹಿಂದೆ ಯಾವ ರೀತಿಯಾದಂಥ ಪರಿಸ್ಥಿತಿ ಕೊಲ್ಲಿ ರಾಷ್ಟ್ರದಲ್ಲಿತ್ತು, ಈಗ ಅದೇ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತಹದ್ದು. ಬಹ್ರೇನ್ನಲ್ಲಿ ನಿರಂತರ ದಾಳಿಯನ್ನು ಇರಾನ್ ಮಾಡ್ತಾ ಇದೆ. ಬಹ್ರೇನ್ನಲ್ಲಿರ್ತಕ್ಕಂತಹ ನೌಕಾ ನೆಲೆಯ ಮೇಲೆ, ಅಮೆರಿಕದ ನೌಕಾ ನೆಲೆಯನ್ನು ಗುರಿಯಾಗಿರಿಸಿಕೊಂಡು ಇರಾನ್ ಡ್ರೋನ್ ದಾಳಿಯನ್ನು ಮಾಡಿದೆ. ಇಲ್ಲಿ ಅನೇಕ ನೌಕಾಪಡೆಯ ವ್ಯವಸ್ಥೆಗೆ, ಅಮೆರಿಕದ ನೌಕಾಪಡೆ ವ್ಯವಸ್ಥೆಗೆ ಹಾನಿ ಮಾಡಿದೆ ಅನ್ನುವಂಥದ್ದನ್ನು ಈಗ ಇರಾನ್ ಹೇಳ್ಕೊಳ್ತಾ ಇದೆ. ಜೊತೆಗೆ ಜೋರ್ಡಾನ್ನಲ್ಲಿರುವಂಥ F-35 ಹ್ಯಾಂಗರ್ಸ್ಗಳನ್ನು ಕೂಡ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಿರುವಂತಹದ್ದು. ಅಲ್ಲೂ ಕೂಡ ಅಮೆರಿಕದ ವಾಯುಸೇನೆಯ ನೆಲೆ ಏನಿದೆ ಇದಕ್ಕೂ ಕೂಡ ಹಾನಿ ಮಾಡಿದ್ದೇವೆ ಅಂತ ಇರಾನ್ ಹೇಳ್ಕೊಡ್ತಾ ಇದೆ. ಈಗ ದಿನದಿಂದ ದಿನಕ್ಕೆ ಮತ್ತೆ ಈಗ ಯುದ್ಧ ವ್ಯಾಪಿಸ್ತಾ ಇರುವಂತಹದ್ದು. ಕೊಲ್ಲಿ ರಾಷ್ಟ್ರಗಳಲ್ಲೂ ಕೂಡ ಈಗ ಯುದ್ಧ ವ್ಯಾಪಿಸ್ತಾ ಇದೆ. ಮತ್ತೆ ಇಡೀ ಜಗತ್ತಿಗೆ ಈಗ ಮತ್ತೊಮ್ಮೆ ಆತಂಕ ತಲೆದೂರಿದೆ. ಎಲ್ಲವೂ ಸರಿಯಾಗುತ್ತೆ ಅನ್ನುವಂತಹ ಮಧ್ಯದಲ್ಲೇ ಈಗ ಇಸ್ರೇಲ್ ಮಾಡಿದಂತಹ ಖ್ಯಾತೆಯಿಂದ ಅಮೆರಿಕ ಹಾಗೂ ಇರಾನ್ ನೇರ ಯುದ್ಧಕ್ಕೆ ಮತ್ತೊಮ್ಮೆ ಇಳಿಯುವಂತಾಗಿದೆ. ಶಕುಂತಲಾ, ಧನ್ಯವಾದ ಹರೀಶ್, ತಮ್ಮ ಡೀಟೇಲ್ಸ್ಗಾಗಿ.